ಹಾಯ್ ಫ್ರೆಂಡ್ಸ್, ಇದು ನೆನ್ನೆ ವೀಡಿಯೋನೇ ಕಂಟಿನ್ಯೂಷನ್ ವೀಡಿಯೋ. ಈಗ ನೆಂಟರೆಲ್ಲ ಬಂದರು ಮನೆಗೆ. ಯಾರು ಏನು ಅಂತ ಹೇಳ್ಬಿಟ್ಟು ನಿಮಗೂ ಅಷ್ಟು ಗೊತ್ತಾಗ್ತಿಲ್ಲ, ಏನು ಫಂಕ್ಷನ್ನು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮುಂದಕ್ಕೆ ಏನು ಅಂತ ಹೇಳ್ಬಿಟ್ಟು. ನಮಗೂ ಕಾದು ಸಾಕಾಗೋಯ್ತು. ಬೆಳಿಗ್ಗೆಯಿಂದ ಎಲ್ಲ ಕಾದು ಕಣ್ಣೆಲ್ಲ ಬೆಳ್ಳಗಾಗೋಯ್ತು ಅಂತಾರಲ್ಲ, ಆ ಥರ ಆಗೋಯ್ತು. ಇವ್ರಿಗೆ ಕಾಯ್ತಾ ಕೂತ್ಕೊಂಡು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಹೇಳ್ತಿದ್ವು. ಅಂತೂ 2:45 ಅಷ್ಟೊತ್ತಿಗೆ ಬಂದರು. ಯಾಕಂದರೆ ದೂರದಿಂದ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಮೈಸೂರಿಂದ ಬಂದಿರೋದು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬೆಳಿಗ್ಗೆ ಅವರು ಹೊರಟಿದ್ದು ಸ್ವಲ್ಪ ಲೇಟ್ ಆಗಿತ್ತೇನೋ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ. ಎಲ್ಲರೂ ಬಂದರು. ಬಂದಮೇಲೆ ಫಾರ್ಮಾಲಿಟೀಸ್ ಇರುತ್ತಲ್ವ, ಕೈಕಾಲು ತೊಳೆಯೋದಕ್ಕೆಲ್ಲ ನೀರು ಕೊಟ್ಟು ಒಳ ಕರೆದು ಕೂರಿಸಿ ಜ್ಯೂಸ್ ಕೊಟ್ಟು, ಹಾಗೆ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಡಿಸ್ಬಿಟ್ಟು ಬಂದ ನೆಂಟರುಗಳಿಗೆ ಫಸ್ಟು ಅದೆಲ್ಲ ಮುಗಿಸ್ಕೋಬೇಕು. ಏನಕ್ಕೆ ಈಗ ಪ್ರೊಸೀಜರು ಅಂತೇಳಿ ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ ಇಷ್ಟೆಲ್ಲ ಹೇಳಿದ್ಮೇಲೆ. ಯಾಕೆ ಅಂತ ಹೇಳಿ ಅವರೆಲ್ಲ ಬರೋದೇ ಟೈಮ್ ಆಗಿದ್ದರಿಂದ ಫಸ್ಟಿಗೆ ಬಂದ ಮೇಲೆ ಒಳಗೆಲ್ಲ ಕೂರಿಸಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಆಯಿತು. ಮನೆಯೆಲ್ಲ ನೋಡಿಬಿಟ್ಟು ಎಲ್ಲ ಆಯಿತು. ಗಂಡಸರೆಲ್ಲ ಊಟ ಮಾಡಿಕೊಂಡ್ರು ಎಲ್ಲ. ಆಮೇಲೆ ಹೆಂಗಸರೆಲ್ಲ ಉಳಿದಿರೋರೆಲ್ಲ ಊಟ ಮಾಡ್ಕೊಂಬಿಡ್ರಿ ಅಂತ ಹೇಳಿದರು. ಯಾಕಂದರೆ ತುಂಬಾ ಟೈಮ್ ಆಗೋಗಿತ್ತಲ್ಲ, ಹಾಗಾಗಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಏನಕ್ಕೆ ಇಷ್ಟೊಂದು ಜನ, ಏನು ಫಂಕ್ಷನ್ನು ಅಂತ ಹೇಳಿದ್ರೆ, ಮನೆ ನೋಡೋ ಶಾಸ್ತ್ರ. ಮದುವೆ ಅಂತ ಹೇಳಿದ್ಮೇಲೆ ಹುಡುಗನ ಕಡೆಯವರು ಹುಡುಗಿ ಮನೆ ನೋಡ್ತಾರೆ, ಹುಡುಗಿ ಮನೆಯವರು ಹುಡುಗನ ಮನೆ ನೋಡ್ತಾರಲ್ವ. ಹಾಗಾಗಿ ಮಾಮ ಅವರೆಲ್ಲ ಹೋಗಿ ಅವ್ರ ಮನೆಯೆಲ್ಲ ನೋಡಿಕೊಂಡು ಹುಡುಗಿನ ನೋಡ್ಕೊಂಡು ಬಂದಿದ್ದಾರೆ. ಈಗ ಹುಡುಗಿ ಮನೆಯವ್ರು ಬಂದು ಇಲ್ಲಿ ಮಾಮ ಅವ್ರ ಮನೆಗೆ ಮನೆ ನೋಡೋದಕ್ಕೆ ಅಂತೇಳ್ಬಿಟ್ಟು ಬಂದಿದ್ದಾರೆ. ಮನೆ ನೋಡೋ ಶಾಸ್ತ್ರ ಅಂತೇಳಿ ಒಂದು ಇರುತ್ತಲ್ವ, ಹಾಗಾಗಿ ನೋಡೋದಕ್ಕೆ ಅಂತೇಳಿ ಬಂದಿರೋ ಅಂಥದ್ದು. ಇದು ನಮ್ಮ ಫ್ಯಾಮಿಲಿಯ ಕೊನೆಯ ಮದುವೆ. ಅಂದರೆ ಅಮ್ಮನ ಅಕ್ಕ, ತಂಗಿ, ತಮ್ಮ ಏನಿರ್ತಾರೆ, ಇಷ್ಟು ಜನಗಳಲ್ಲಿ ಕೊನೆ ಮದುವೆ ಅಂತಲೇ ಹೇಳ್ಬೋದು. ಎಲ್ಲರದ್ದು ಮದುವೆ ಆಗಿದೆ, ಇನ್ನು ಮಾವನ ಮಗ ಒಬ್ಬನೇ ಇರೋದು, ಅವನ ಮದುವೆ ಈಗ. ಹಾಗಾಗಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ಇನ್ನು ಮದುವೆಯಲ್ಲಂತೂ ಇನ್ನೂ ಖುಷಿಯಾಗಿರುತ್ತೆ. ಆದರೆ ಮದುವೆ ಸ್ವಲ್ಪ ಲೇಟ್ ಅಂತ ಅನ್ಸುತ್ತೆ. ಯಾವಾಗ ಏನು ಅಂತೇಳಿ ಗೊತ್ತಿಲ್ಲ. ಡೇಟ್ ಫಿಕ್ಸ್ ಆದಮೇಲಂತೂ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಯಾವಾಗ ಏನು ಅಂತ ಹೇಳ್ಬಿಟ್ಟು. ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಟೈಮ್ ಆಗಲೇ ಆಲ್ರೆಡಿ 4 ಗಂಟೆ ಆಗೋಯ್ತು. ನಾವೆಲ್ಲ ಊಟ ಮಾಡೋ ಅಷ್ಟೊತ್ತಿಗೆ ಈಗ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಏನೇ ಫಂಕ್ಷನ್ ಆಗಲಿ ಕೊನೆಗೆ ಲಾಸ್ಟಿಗೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಂಥದ್ದು ಅಭ್ಯಾಸ. ನಮ್ಮನೇಲೆಲ್ಲ ಫಂಕ್ಷನ್ ಆಯ್ತಂದರೆ ಅಡುಗೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದರೆ ಅಡುಗೆ ತುಂಬಾ ಚೆನ್ನಾಗಿರಬೇಕು ಫಂಕ್ಷನ್ಗಳಲ್ಲಿ ಅಂತೇಳ್ಬಿಟ್ಟು. ಹೋಳ್ಗೆ, ತುಪ್ಪ, ಅಕ್ಕಿ ರೊಟ್ಟಿ, ಪನ್ನೀರ್ ಗ್ರೇವಿ, ಕೋಸಂಬರಿ, ಕಡಲೆಕಾಳು ಪಲ್ಯ, ಮ್ಯಾಕ್ರೋನಿ ಪಾಯಸ, ಆಲೂಗೆಡ್ಡೆ ಕಬಾಬು, ಹಾಗೆ ದಾಲು ಮತ್ತು ಸಾಂಬಾರು, ಮೊಸರು. ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲ. ನಾವೆಲ್ಲ ಊಟ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಮನೆಯವ್ರು ಬಂದಿರಲಿಲ್ಲ. ಅವ್ರು ಲೇಟಾಗಿ ಬಂದರು, ಆಫೀಸಿಗೆ ಹೋಗಿದ್ರು. ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಲೇಟಾಗಿ ಬಂದರು. ಈಗ ಅದಕ್ಕೆ ಎಲ್ಲರೂ ಖುಷಿಯಾಗಿ ಮಾತಾಡಿಸ್ತಾ ಇದ್ದಾರೆ. ನಮ್ಮ ಶಾಶ್ವತ ಭಾವ ಈಗ ಬಂದ್ರ ಅಂದ್ಕೊಂಡು ಅವಳು ಮಾತಾಡಿಸ್ತಾ ಇದ್ಲು. ಶಾಲು, ರಮ್ಯಾ ಎಲ್ಲರೂ ಈಗ ಬಂದ್ರ ಅಂಕಲ್ ಅಂದ್ಕೊಂಡು ಖುಷಿಯಾಗಿ ಮಾತಾಡಿಸ್ತಾ ಇದ್ರು. ಆಮೇಲೆ ನಾವು ಆಂಟಿ ಒಳಗಡೆ ಇದ್ರಲ್ಲ, ಆಂಟಿ ಈಗ ನೋಡಿದ್ರಲ್ವ, ಅಯ್ಯೋ ಈಗ ಬಂದ್ರ, ನೋಡೇ ಇಲ್ಲ ನಾನು ಅಂತ ಹೇಳ್ಬಿಟ್ಟು ಆಂಟಿನೂ ಕೂಡ ಈಗ ಹೋಗಿ ಮಾತಾಡಿಸ್ತಾ ಇದ್ರು. ಎಲ್ಲರೂ ಖುಷಿಯಾಗಿ ಇದ್ವಿ, ಎಲ್ಲರೂ ಸೇರಿಕೊಂಡಿದ್ವಿ.
ಆದರೆ ನನ್ನ ತಂಗಿ ಫ್ಯಾಮಿಲಿ, ಆಮೇಲೆ ರಮ್ಯಾ, ಶಾಲು ಹಸ್ಬೆಂಡು, ಇವರು ಇಷ್ಟು ಜನ ಮಿಸ್ ಆದರು. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು, ಖುಷಿ ಆಯಿತು ಒಂಥರ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಆಲ್ರೆಡಿ 4:15 4:15 ಆಯಿತು ಅನಿಸುತ್ತೆ. ಎಲ್ಲರೂ ಹೊರಡ್ತೀವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅರಿಶಿನ ಕುಂಕುಮ ಎಲ್ಲ ಕೊಡೋಣ ಅಂತೇಳ್ಬಿಟ್ಟು ಎಲ್ಲ ಕೊಡ್ತಾ ಇದ್ದಾರೆ. ಬಂದಿದ ತಕ್ಷಣ ಒಂದು ಸರಿ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅಕ್ಷತೆ ಇಡಿಸಿ ತಲೆಗೆ ಎಣ್ಣೆ ಎಲ್ಲ ಹಾಕ್ತಾರಲ್ವ, ಆ ಥರ ಎಲ್ಲ ಮಾಡಿದ್ರು. ಆಗಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮರ್ತೋಗ್ಬಿಡ್ತು ಎಲ್ಲರಿಗೂ. ಅವರು ಸ್ವಲ್ಪ ಲೇಟಾಗಿ ಬಂದಿದ್ರಲ್ವ, ಬಂದಿದ ತಕ್ಷಣ ಅವ್ರು ಮಾತಾಡ್ಸೋದು ಅದು ಇದು ಅಂತ ಹೇಳ್ಕೊಂಡು ಯಾರಿಗೂ ವೀಡಿಯೋ ಮಾಡೋದಕ್ಕೆ ನೆನಪೇ ಆಗಲಿಲ್ಲ. ಅದು ಈಗ ಹೊರಡೋ ಟೈಮಲ್ಲಿ ಈಗ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಕೊಟ್ಟಿದ್ದೆಲ್ಲ ಆಯಿತು. ಹೇಗೂ ಸಂಜೆ ಆಗಿತ್ತಲ್ವ, ಇನ್ನು ಅವರು ಹೊರಡೋ ಟೈಮು, ಟೀ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಟೀ ಮಾಡಿದ್ವಿ. ಹಾಗಾಗಿ ಎಲ್ಲ ಲೋಟಕ್ಕೆಲ್ಲ ಹಾಕ್ಬಿಟ್ಟು ಟೀ ಎಲ್ಲ ಕೊಟ್ಟು ಈಗ ಅವರು ಹೊರಡೋ ಟೈಮ್ ಆಯಿತು. ಟೀ ಎಲ್ಲ ಕುಡ್ಕೊಂಡು ಬನ್ನಿ ಅವ್ರಿಗೆ ಕಳಿಸ್ಕೊಟ್ಬಿಡೋಣ. ಇನ್ಯಾವಾಗ ಬರೋದು ರಜಕ್ಕ? ದಸರಾ ರಜಕ್ಕೆ ಅಪ್ಪು ಎಂಗೇಜ್ಮೆಂಟಿಗೆ. ಮುಲ ಮುಲ ಅಂತಿದ್ದೆ ಅಂತಾರೆ. ಬಾಯ್ ಬಾಯ್. ಎಲ್ಲಿ ಹೋಗ್ತಾರೆ ಅಲ್ಲಿ ನಾನು ವೀಡಿಯೋ ಮಾಡಬೇಕು. ನೋಡಿ ನನ್ನ ಬರ ಹೆಂಗೈತೆ. ನಾನು ವೀಡಿಯೋದಲ್ಲಿ ಕಾಣಂಗಿಲ್ಲ, ಇನ್ನು ಎಲ್ಲರನ್ನು ತೋರಿಸ್ಬೇಕು. ನಾನು ಕಾಣಂಗಿಲ್ಲ, ನಾನು ಮಾತ್ರ ಕಾಣಂಗಿಲ್ಲ, ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ದೊಡ್ಡಮ್ಮ ನೋಡಿ ಫ್ರೆಂಡ್ಸ್. ಬಾಯ್ ಕಣೆ ಅನಿತಾ. ಅನಿತಾ ಬಾಯ್ ಬಾಯ್. ಅಳ್ಬೇಡ, ಹುಷಾರಾಗು. ತವ್ರಿಗೆ ಹೋಗು ಬಾ ತಂಗಿ, ತವ್ರಿಗೆ ಹೋಗಿ ಬಾ ತಂಗಿ. ತವ್ರಿಗೆ ಬಾ ತಂಗಿ ಅಲ್ಲ, ತವ್ರಿಗೆ ಹೋಗು ಬಾ ತಂಗಿ. ತವರಿಗೆ ಹೋಗು ಬಾ ತಂಗಿ. ಬಾಯ್. ಆಯ್ತಾಯ್ತು, ಬೇಡ ಅಲ್ಲಿ ತರೀಕೆರೆವರೆಗಾರು ತಡ್ಕೋ. ಮೇಲೆ ಬಸ್ ಚೆನ್ನಾಗೈತೆ. ಅವ್ರು ಮೈಸೂರು ಬೈತಲ್ಲ, ಟ್ರೈನ್ ಯಾರೋ ಎತ್ಕೊಂಡಿದ್ದಾರೆ ಸರಿ. ಅಳ್ಬೇಡ ನೀನು, ಅಳ್ಬೇಡ. ನೀನು ಅಳ್ಬೇಡ. ಬಾಯ್.
ಅಲ್ಲೋಡಲ್ಲಿ ಕೈ ಒಳಗೆ ಸಾಕು. ಅದು ಮರ ಹಾಕ್ಬೇಕು ಅವಳು ಅಲ್ಲೋಡೋದು ಅದ ಥರ ಹುಡುಗಿ ಅದು. ನಮ್ಮ ದೊಡ್ಡಮ್ಮ ಎಷ್ಟು ಅಳ್ತೀಯಾರ ನೋಡು. ಸುಮ್ಮನೆ ದೊಡ್ಡಮ್ಮ ಅಳ್ಬೇಡ್ರಿ, ಮತ್ತೆ ಬರ್ತಾರೆ. ಯಾವಾಗಲೂ ಬರೀ ಕಳಿಸೋದು ಅಳೋದು. ಅಪ್ಪು ಖುಷಿಯಾಗಿದೆ. ಅಪ್ಪು ಖುಷಿಗೆ ದುಃಖ ಏನು ಅಳು ಅನ್ನೋದೇ ಮರ್ತೋಗ್ಬಿಟ್ಟೈತಿ. ಎಲ್ಲೋ ತೇಲ್ತಿದ್ದಾನಪ್ಪು, ತೇಲಾಡ್ತಿದ್ದಾನಪ್ಪು. ಕೇಳಿದ್ರೆ ಮಾತ್ರ ಅಳು ಬರೋದು. ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಅಂತೂ ಖುಷಿಯಾಗಿ ಎಲ್ಲ ಫಂಕ್ಷನ್ ಎಲ್ಲ ಅಚ್ಚುಕಟ್ಟಾಗಿ ಆಯಿತು. ಎಲ್ಲದು ಚೆನ್ನಾಗಿ. ಈಗ ನಾವು ಹೊರಡುವಂಥ ಟೈಮು, ಹಾಗಾಗಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಈಗ ಹೊರಡ್ತಾ ಇದ್ದೀವಿ. ಇನ್ನು ದೊಡ್ಡಮ್ಮ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅಡುಗೆ ಮಾಡಿದ ಪಾತ್ರೆಗಳು ಅದೆಲ್ಲ ಇತ್ತಲ್ವ, ಹಾಗಾಗಿ ಅದನ್ನೆಲ್ಲ ತೆಗೆದು ಸ್ವಲ್ಪ ಅಡುಗೆ ಎಲ್ಲ ಉಳಿದಿತ್ತು, ಅದನ್ನೆಲ್ಲ ಸುಮಾರು ಜನ ಇವರಿಗೆ ಅಕ್ಕಪಕ್ಕದ ಮನೆಯವರಿಗೆ ಎಲ್ಲ ಕೊಟ್ಟು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಮಾನ್ಯ ಬಂದುಬಿಡ್ತಾಳೆ ಅಂತೇಳಿ ಹೊರಡೋಣ ಅಂತೇಳಿ ಹೊರಟೆ. ಮತ್ತು ಒಂದು ಸ್ವಲ್ಪ ಹೊತ್ತು ಇದ್ದೋಗೋಣ ಅಂತೇಳಿ ಎಲ್ಲರೂ ಇರ್ರಿ ಅಂತೇಳಿ ಹೇಳಿದ್ರಲ್ವ, ಹಾಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆಯಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಮತ್ತೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಬಂದೆ. ಯಾಕಂದರೆ ಕೀ ಕೊಟ್ಟು ಹೋಗಿದ್ದೆ ನಾನು. ಇಲ್ಲೇ ನಮ್ಮ ರೋಹನ್ ಹತ್ರ ಕೀ ಕೊಟ್ಬಿಟ್ಟು ಹೋಗಿದ್ದೆ. ಮಾನ್ಯ ಬಂದರೆ ಕೊಡು ಅಂತೇಳಿ, ಎಲ್ಲರೂ ಅಕಸ್ಮಾತ್ ಲೇಟ್ ಆಯಿತು ಅಂತೇಳಿ ಹೇಳಿದ್ರೆ ಅಂತೇಳ್ಬಿಟ್ಟು ಕೀ ಕೊಟ್ಟೋಗಿದ್ದರಿಂದ ಒಂದು ಅರ್ಧ ಗಂಟೆ ಲೇಟಾಗಿ ಹೊರಟ್ವಿ ನಾವು ಹೊರಡೋಷ್ಟೊತ್ತಿಗೆ ಟೈಮ್ ಆಗಲೇ 6:15 ಆಗಿತ್ತು ಅಂತ ಅನಿಸುತ್ತೆ. ಟೂ ವೀಲರಲ್ಲಿ ಹೋಗ್ದಲೇ ತುಂಬ ದಿನ ಆಗಿತ್ತು. ಅದು ಮನೆಯವ್ರ ಜೊತೆ ಹೋಗ್ದಲೇ. ಯಾವಾಗಲೂ ನಾನು ಮನೆಯವ್ರು ಹೋದರೆ ಕಾರಲ್ಲೇ ಹೋಗೋದು. ಸ್ಕೂಟಿಲಿ ನಾನು ಒಬ್ಬಳೇ ಓಡಾಡ್ತಿರ್ತೀನಿ. ಮನೆಯವ್ರ ಗಾಡೀಲಿ ಹೋಗ್ದಲೇ ತುಂಬ ದಿನ ಆಗಿತ್ತು. ಮನೆಯವರಿಗೂ ಅದಕ್ಕೆ ಹೇಳ್ತಾ ಇದ್ದೆ, ಓಹೋ ಹಳೆ ನೆನಪುಗಳು, ಟೂ ವೀಲರಲ್ಲಿ ಮತ್ತೆ ಹೋಗ್ತಾ ಇದ್ದೀವಿ ಇಬ್ಬರು ಅಂತ ಹೇಳ್ಬಿಟ್ಟು. ಇವತ್ತಿನ ಲಾಗ್ ಈ ರೀತಿಯಾಗಿತ್ತು. ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.